ಹಾಯ್ ಫ್ರೆಂಡ್ಸ್, ನಾನು ರಜನಿ. ಇವತ್ತು ಡೇ 2 ಆಯಿತಾ. ನಿಶ್ವಿಕಾ ನಾಯ್ಡು ಅವ್ರ ಜೊತೆ ರಿಲಯನ್ಸ್ ಟ್ರೆಂಡ್ ಆ್ಯಡ್ ಶೂಟು. ಅವರಿಗೋಸ್ಕರ ಬೆಳಗ್ಗೆನೇ ಬಂದು ನಾವು ಕಾಯ್ತಾ ಇದ್ದೀವಿ. ಟೈಮ್ ಸೆನ್ಸ್ ಸಖತ್ತಿತ್ತು ಆಯಿತಾ. ಹೇಳಿದ ಟೈಮ್ಗೆ ಕರೆಕ್ಟಾಗಿ ಫೋನ್ ಮಾಡಿದ್ರು, ಕರೆಕ್ಟಾಗಿ ಬಂದರು. ಒಳಗಡೆ ಕಾಸ್ಟ್ಯೂಮ್ ಹಾಕ್ತಾಯಿದ್ದಾರೆ, ನಾನು ಕೂಡ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ, ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಅವ್ರು ಎಲ್ಲಿ ಬರಬೇಕು, ಎಲ್ಲಿ ಹೋಗಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಶಾಪಿಂಗ್ಗೆ ಅಂತ ನಾನು ಟ್ರೆಂಡ್ಸಿಗೆ ಬಂದಿದ್ದೀನಿ. ಎಸ್, ಶೂಟ್ ಸ್ಟಾರ್ಟ್ ಆಯಿತು. ನಾವು ಶೂಟ್ ಮಾಡ್ತಾಯಿದ್ದೀವಿ. ಸಖತ್ ಖುಷಿ ಆಗೋದೇನು ಅಂದರೆ ಇವ್ರ ಆ್ಯಬ್ಸ್ ಆಯಿತಾ, ಫಿಟ್ನೆಸ್ಸು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಆ ಥರ ಮೇಂಟೈನ್ ಮಾಡಬೇಕು, ಇನ್ಕ್ಲೂಡಿಂಗ್ ನನಗೂ ಸೇರಿ ಆಯಿತಾ. ನನಗಂತೂ ಇತ್ತೀಚೆಗೆ ಊಟ ಮಾಡೋಕ್ಕಾಗಲಿ, ನಿದ್ದೆ ಮಾಡೋಕ್ಕಾಗಲಿ, ವರ್ಕೌಟ್ಗಾಗಲಿ ಯಾವುದಕ್ಕೂ ಟೈಮ್ ಸಿಗ್ತಿಲ್ಲ. ಎಲ್ಲ ಇಂಬ್ಯಾಲೆನ್ಸ್ ಆಗೋಗ್ಬಿಟ್ಟಿದೆ. ಅದೇ ಲೈಫ್ ಅಲ್ವಾ. ಆ ಥರ ಎಷ್ಟೇ ಇಂಬ್ಯಾಲೆನ್ಸ್ ಆ ಥರ ಸಿಚುವೇಶನ್ ಬಂದರೂ ನಮಗೋಸ್ಕರ ಅಂತೇಳಿ ನಾವು ಟೈಮ್ ಮಾಡಿಕೊಂಡು ನಮ್ಮ ಹೆಲ್ತನ್ನ ಬ್ಯಾಲೆನ್ಸ್ ಮಾಡಬೇಕು, ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು. ಒಳಗಡೆಯಿಂದನೇ ಬನ್ನಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಒಳಗಡೆಯಿಂದ. ಟಕ್ ಟಕ್ ಅಂತ ಅವರು ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ವಿ. ಏನು ಭಯ ಅಂದರೆ ನಮಗೆ ಸೆಲೆಬ್ರಿಟೀಸ್ ಜೊತೆ ಮಾಡೋದು, ಒಂದು ಡೇಟ್ ಬ್ಲಾಕ್ ಮಾಡಿ ಅವರಿಗೆ ಲಕ್ಷಾಂತರ ದುಡ್ಡು ಕೊಟ್ಟು ಕರೆಸಿರ್ತಾರೆ. ನಾವು ಏನಾದರೂ ಕರೆಕ್ಟಾಗಿ ಶೂಟ್ ಮಾಡಲಿಲ್ಲ ಅಂದರೆ ತಿರ್ಗಾ ಅವ್ರನ್ನ ಕರೆಸೋಕ್ಕೂ ಆಗೋಲ್ಲ, ರೀಶೂಟು ಮಾಡೋಕ್ಕಾಗಲ್ಲ. ಅದಕ್ಕೆ ಇದೊಂಥರ ರೆಸ್ಪಾನ್ಸಿಬಿಲಿಟಿ ವರ್ಕ್ ಅಂತ ಅನಿಸುತ್ತೆ. ಅದು ನನಗೆ ಬೇರೆ ಹೊಸದಿದೆಲ್ಲ. ಸೈಕಲಂತೂ ಹೊಡಿತಾ ಇದ್ದೀವಿ, ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ನನ್ನ ಫ್ರೆಂಡ್ ಬೇರೆ ಬಂದಿದ್ದಾರೆ, ವಿಜಯ್ ಅಂತ. ಪಾಪ ಅಲ್ಲಿಂದ ನಿಂತ್ಕೊಂಡು ನೋಡಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೂಪರ್. ಗುಡ್, ಆಲ್ ಗುಡ್. ಅಲ್ಲ, ನಿಮ್ದು ಓಕೆ ಆಯ್ತಲ್ಲ? ಇಷ್ಟೊತ್ತವರೆಗೂ ನಾವು ಕಮರ್ಷಿಯಲ್ ಸ್ಟ್ರೀಟ್ ರಿಲಯನ್ಸ್ ಟ್ರೆಂಡಲ್ಲಿ ಶೂಟ್ ಮಾಡ್ತಾಯಿದ್ವಿ. ವಿಡಿಯೋ ಹೇಗೆ ಬಂತು ಅಂತ ನೋಡಬೇಕು ಅಂದರೆ ನಿಶ್ವಿಕಾ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಹೋಗಿ, ಇಲ್ಲಾಂದರೆ ರಿಲಯನ್ಸ್ ಟ್ರೆಂಡು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ. ಇಷ್ಟ ಆಯಿತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಎನಿವೇ, ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.